ಹೇ ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟಲ್ಲಿ ನಾನು ಬಂದು ಲಿಂಗ್ ಹತ್ರ ಮಾತಾಡ್ತಾ ಇರ್ತೇನೆ. ನೀನೇ ಮುಖ್ಯ, ನನಗೆ ಬೇರೆ ಏನೂ ಬೇಡ, ನೀನು ನನ್ನ ಜೊತೆಗಿದ್ರೆ ಸಾಕು ಅಂತೆಲ್ಲ ಮಾತಾಡ್ತಾ ಇರ್ತಾನೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗತ್ತೆ ಅಂತ ನೋಡೋಣ. ತನ್ಯ ಏನು ಮಾಡ್ತಾಳೆ ಅಂದರೆ, ನಾನು ಲವ್ ಫೇಲ್ಯೂರಲ್ಲಾಗಿ ತುಂಬ ಕಷ್ಟಪಟ್ಟೆ, ನಮ್ಮ ಅಣ್ಣ ಈ ಕಷ್ಟನ ಪಡಬಾರ್ದು, ನಾನು ಬಿಡೋದಿಲ್ಲ ಅದಕ್ಕೆ ಅಂತ ನಾನು ಹೋಗಿ ಲಿಂಗ್ ಹತ್ರ ಮಾತಾಡಿ ಕರ್ಕೊಂಡು ಬಂದು ಅಪ್ಪ ಅಮ್ಮನ ಹತ್ರ ಅರ್ಥ ಮಾಡಿಸ್ತೀನಿ ಅಂತಾಳೆ. ಬಂದು ಲಿಂಗ್ ಹತ್ರ ತನ್ಯ ಮಾತಾಡ್ತಾ ಇದ್ದಾಳೆ. ನೀನು ಬಾ, ನಾನು ಮಾತಾಡ್ಕೊತೀನಿ ನಮ್ಮ ಮನೆಯಲ್ಲಿ ಅಂದು ಲಿಂಗ್ನ ಕರ್ಕೊಂಡು ಮನೆಗೆ ಬರ್ತಾಳೆ. ಎಲ್ಲರೂ ಫ್ಯಾಮಿಲಿ ಜೊತೆಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ತನ್ಯ ಹೇಳ್ತಾಳೆ, ಅಮ್ಮ ಜಸ್ಟ್ ಮಗು ಆಗಲು ಅನ್ನೋ ವಿಷಯಕ್ಕೆ ನೀನು ಲಿಂಗ್ ಬೇಡ ಅನ್ನಬಾರ್ದು. ಲಿಂಗ್ ತುಂಬ ಒಳ್ಳೆ ಹುಡುಗಿ, ಅವಳನ್ನ ಬೇಡ ಅಂದರೆ ಅಣ್ಣ ಕಷ್ಟಪಡ್ತಾನೆ ಅಂತ ಇದ್ದಾಳೆ. ಆವಾಗ ಅಮ್ಮ ನಗಾಡ್ತಾ ಇದ್ದಾರೆ. ಏನಮ್ಮ ನಗ್ತಾ ಇದೆಯಾ, ನಾನು ಎಷ್ಟು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ಅಂತ ತನ್ಯ ಇದ್ದಾಳೆ. ಅಮ್ಮ ಹೇಳ್ತಾರೆ, ನಾನು ಏನೋ ಲಿಂಗ್ ಹೇಳಿದ್ದು ಮೊಮ್ಮಕ್ಕಳು ಇಲ್ಲ ಅನ್ನೋದಕ್ಕೆ ಆ ಥರ ಹೇಳಿದೆ, ಬೇರೆ ಏನಿಲ್ಲ. ಆಮೇಲೆ ನಿಮ್ಮ ಅಪ್ಪ ರೂಮ್ಗೆ ಕರ್ಕೊಂಡು ಹೋಗಿ ಮಾತಾಡಿ ಎಲ್ಲನೂ ಅರ್ಥ ಮಾಡಿಸಿದ್ರು. ನನಗೆ ಲಿಂಗ್ನ ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆ, ಮತ್ತು ಇದೆಲ್ಲ ಎಲ್ರಿಗೂ ಗೊತ್ತು ಅಂತ ಇದ್ದಾರೆ. ಹಾಗಾದರೆ ಎಲ್ಲರೂ ನನ್ನ ಹತ್ರ ಹೇಳ್ದೆ ಆಟ ಆಡ್ತಾ ಇದ್ದೀರಾ ಅಂತ ತನ್ಯ ಕೋಪ ಪಡ್ತಾಳೆ. ನಾನು ಲಿಂಗ್ ಸೇರಿದ್ರು ಅಂತ ಅರ್ತಿತ್ ಫ್ಯಾಮಿಲಿ ಮಾತಾಡ್ತಾ ಇದ್ದಾರೆ. ಆಗ ಅರ್ತಿತ್ ಪ್ಯಾಂಗ್ನ ನೋಡಿ ಸ್ಮೈಲ್ ಮಾಡ್ತಾನೆ. ಆಗ ತನ್ಯ ಹೇಳ್ತಾಳೆ, ಈ ಪ್ಯಾಂಗ್ ಬರದೇ ಇದ್ದಿದ್ದರೆ ನನಗೂ ಅರ್ತಿತ್ಗೂ ಯಾವುದೇ ಪ್ರಾಬ್ಲಮ್ ಬಂದಿರ್ತಾ ಇರಲಿಲ್ಲ, ನಾವಿಬ್ಬರು ಜೋಡಿ ಆಗಿರ್ತಿದ್ವಿ ಅಂತ ಇವಳು ಹೇಳ್ತಾಳೆ. ಅರ್ತಿತ್ ಆಗಿ ಹೇಳ್ತಾನೆ, ನೀನು ಯಾವಾಗಲೂ ನನ್ನ ತಂಗಿ ಥರನೇ ಅಂತಾನೆ, ದಯವಿಟ್ಟು ನಿಲ್ಲಿಸು, ನನ್ನ ಲವ್ ಮಾಡದೇ ಇದ್ದರೂ ಪರವಾಗಿಲ್ಲ, ನನ್ನ ತಂಗಿ ಅಂತ ಅಂದು ಅವಮಾನ ಮಾಡಬೇಡ ಅಂತ ಇದ್ದಾಳೆ. ಸರಿ ಬಿಡು ತನ್ಯ, ನಾನಿದ್ದೀನಲ್ಲ ಅಂತ ಕೋಟ್ ಹೇಳ್ತಾನೆ. ನೆಕ್ಸ್ಟ್ ನಿನಗೆ ತಾನೇ ಮದುವೆ ಅಂತ ನಾನು ಹೇಳ್ತಾನೆ. ಇದನ್ನ ಕೇಳಿದ್ದೆ ಅರ್ತಿತ್ ಹಾಗೆ ನಾಚಿಕೆ ಪಡ್ತಾ ಇದ್ದಾನೆ. ಆದರೆ ಪ್ಯಾಂಗ್ ಇದ್ದಾಳಲ್ಲ, ಅವಳು ಒಂಥರ ಫೀಲ್ ಮಾಡ್ತಾ ಇದ್ದಾಳೆ. ಅರ್ತಿತ್ ಗಮನಿಸಿ ಏನಕ್ಕೆ ಇವಳು ಡಲ್ಲಾಗಿದ್ದಾಳೆ ಅಂತ ಅನ್ಕೊತಾ ಇದ್ದಾನೆ. ಪ್ಯಾಂಗ್ ಹೋಗ್ತಾ ಇದ್ದಾಳೆ, ಹಿಂದೆನೇ ಹೋಗಿ ಏನಾಯಿತು, ಯಾಕೆ ಈ ಥರ ಇದೆಯಾ ಅಂತ ಇವನು ಕೇಳ್ತಾನೆ. ಆದರೆ ಇವಳು ಒಳಗಿರೋ ನೋವನ್ನ ತೋರಿಸ್ದೆ ಆ ಥರ ಏನಿಲ್ಲ ಅಂತ ನಿಂತಿದ್ದಾಳೆ. ಅರ್ತಿತ್ ಪಕ್ಕದಲ್ಲಿ ಬಂದು ಹಾಗೆ ಪ್ಯಾಂಗ್ನ ಹಗ್ ಮಾಡ್ತಾನೆ. ಆದರೆ ಪ್ಯಾಂಗ್ ಅವನನ್ನು ಲೈಟಾಗಿ ತಳ್ತಾಳೆ. ಇದನ್ನ ಇವನು ಅರ್ಥ ಮಾಡ್ಕೊತಾನೆ, ಇವಳು ನನ್ನ ಹತ್ರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊತಾನೆ. ಯಾಕೆ ಏನಾಯಿತು ಅಂತ ಅರ್ತಿತ್ ಕೇಳ್ತಾನೆ. ಏನಿಲ್ಲ, ನಾಳೆ ಕೋರ್ಟಲ್ಲಿ ಕೇಸ್ ಬರುತ್ತೆ ಅಲ್ವಾ, ಅದಕ್ಕೆ ನನಗೆ ಒಂಥರ ಭಯ ಆಗ್ತಾ ಇದೆ ಅಂತ ಹೇಳ್ತಾಳೆ. ಹೇಳಿ ಅಲ್ಲಿಂದ ಹೋಗ್ತಾಳೆ. ಮಾರ್ನಿಂಗ್ ಅರ್ತಿತ್ ಬಂದು ನಿಂತಿದ್ದಾನೆ ಪ್ಯಾಂಗ್ನ ಕರ್ಕೊಂಡು ಹೋಗೋದಕ್ಕೆ. ಪ್ಯಾಂಗ್ಗೆ ಸಪೋರ್ಟ್ ಮಾಡೋದಕ್ಕೆ ಇವ್ರ ಫ್ರೆಂಡ್ ಸರ್ಕಲ್ ಮತ್ತು ಇವ್ರ ಫ್ಯಾಮಿಲಿ ಎಲ್ಲ, ಅರ್ತಿತ್ ಅಮ್ಮ ಅಪ್ಪ ಎಲ್ಲರೂ ಬಂದಿದ್ದಾರೆ. ಅದ್ರ ಮೇಲೆ ಮಾರ್ಕ್ ಬರ್ತಾನೆ. ಬಂದಿದ್ದೆ ಏನೋ ನಿನ್ನೆ ನನ್ನ ನೋಡಿ ಹೆದರಿ ಇಷ್ಟು ಜನನ್ನ ಇವತ್ತು ಸೇಫ್ಟಿಗೆ ಅಂತ ಕರ್ಕೊಂಡು ಬಂದಿದ್ಯಾ ಅಂತ ಮಾರ್ಕ್ ಕೇಳ್ತಾನೆ. ಅರ್ತಿತ್ ಏನೂ ಹೇಳಲ್ಲ, ಸೈಲೆಂಟಾಗಿದ್ದಾನೆ. ಪ್ಯಾಂಗ್ಗೆ ಕೋಪ ಬರುತ್ತೆ. ನಾನು ಅವತ್ತೇ ನಿನ್ನ ಕತ್ತಿಯಿಂದ ಚುಚ್ಚಿ ಸಾಯಿಸಿರ್ಬೇಕಿತ್ತು, ನಿನ್ನ ಬಿಟ್ಟಿದ್ದು ತುಂಬ ತಪ್ಪಾಯಿತು ಅಂತ ಪ್ಯಾಂಗ್ ಹೇಳ್ತಾ ಇದ್ದಾಳೆ. ನಾನು ಆವಾಗಲೇ ಕೊಲೆ ಮಾಡಿದರೆ ಈ ಪ್ರಾಬ್ಲಮ್ಮೇ ಇರ್ತಾ ಇರಲಿಲ್ಲ ಅಂತ ಮಾರ್ಕ್ ಹೇಳ್ತಾ ಇದ್ದಾನೆ. ಕೋರ್ಟ್ ಒಳಗಡೆ ಎಲ್ಲರೂ ಹೋಗ್ತಾರೆ. ಅಲ್ಲಿ ಜಡ್ಜ್ ಕೇಳ್ತಾರೆ ಪ್ಯಾಂಗ್ಗೆ, ಅವ್ರ ಮನೆಗೆ ನೀನೇನಕ್ಕೆ ಹೋಗಿದ್ದೆ ಅಂತ ಪ್ಯಾಂಗ್ನ ಕೇಳಿದಾಗ, ನನಗೆ ನಮ್ಮ ಅಪ್ಪ ಅಮ್ಮನ ಕೊಲೆಗೆ ಇವನಿಗೆ ಸಂಬಂಧ ಇರುತ್ತೆ ಅಂತ ನನಗೆ ಅನ್ನಿಸ್ತು, ಅದಕ್ಕೆ ಎವಿಡೆನ್ಸ್ ತೆಗಿಯೋಕ್ಕೆ ಅಂತ ಹೋದೆ ಅಂತ ಪ್ಯಾಂಗ್ ಹೇಳ್ತಾಳೆ. ಹೌದು, ನೀನು ಹೆಂಗೆ ಅವನೇ ಕೊಲೆ ಮಾಡಿದ್ದು ಅಂತ ನಂಬ್ತೀಯ ಅಂತ ಜಡ್ಜ್ ಕೇಳ್ತಾರೆ. ಅದು ಅಂದು ಇವಾಗಲೇ ಈ ನಿಜಾನ ಎಲ್ಲರ ಹತ್ರನೂ ಪ್ಯಾಂಗ್ ಹೇಳ್ತಾ ಇದ್ದಾಳೆ. ನಮ್ಮಮ್ಮ ಇವನ ಜೊತೆ ಅಫೇರಲ್ಲಿದ್ದರು, ಅದನ್ನ ನಾನು ಒಂದು ದಿನ ನೋಡಿದೆ, ಇವನೇ ಅವನು ಅಂತ ನನಗೆ ಡೌಟ್ ಇತ್ತು, ಎವಿಡೆನ್ಸ್ಗೆ ಅಂತ ನಾನು ಒಳಗಡೆ ಹೋದೆ ಅಂತ ಪ್ಯಾಂಗ್ ಹೇಳ್ತಾಳೆ. ಇದೆಲ್ಲ ಕೇಳಿ ಅರ್ತಿತ್ ಫ್ಯಾಮಿಲಿ ಎಲ್ಲರೂ ಶಾಕ್ ಆಗ್ತಾರೆ. ಯಾಕೆ ಅಂದರೆ ಯಾರಿಗೂ ಈ ವಿಷಯ ಗೊತ್ತಿಲ್ಲ. ಅರ್ತಿತ್ ಅಮ್ಮ ಕೇಳ್ತಾರೆ ನಿಜಾನ ಅಂದಾಗ ಅಂಕಲ್ಲು, ಹೌದು, ನನ್ನ ಫ್ರೆಂಡ್ಗೆ ಏನೋ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಗೊತ್ತು, ಆದರೆ ಇವನೇ ಅನ್ನೋದು ಗೊತ್ತಿರಲಿಲ್ಲ, ಈ ಥರ ಅಫೇರಲ್ಲಿ ಇದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಅಂತ ಅಂಕಲ್ ಹೇಳ್ತಾ ಇದ್ದಾರೆ. ಇವರು ತುಂಬ ಶಾಕ್ ಆಗ್ತಾರೆ.
ಹೇಳ್ತಾರೆ. ಆಮೇಲೆ ಪ್ಯಾಂಗ್ ಹೇಳ್ತಾಳೆ ಇವನೇ ಕೊಲೆ ಮಾಡಿದ್ದಾನೆ ಅಂತಾಳೆ. ಅಲ್ಲಿರೋ ಆಪೋಸಿಟ್ ಲಾಯರ್ ಹೇಳ್ತಾರೆ ಈ ಹುಡುಗಿ ಸುಳ್ಳು ಹೇಳ್ತಾ ಇದ್ದಾಳೆ ಅನ್ನುವಾಗ ಪ್ಯಾಂಗ್ ನನ್ನ ಹತ್ರ ಎವಿಡೆನ್ಸ್ ಇದೆ ಅಂತಾಳೆ. ಮಾರ್ಕ್ ಎವಿಡೆನ್ಸ್ ಅಂದಿದ್ದೆ ಸ್ವಲ್ಪ ಭಯ ಪಡ್ತಾನೆ. ಲಾಯರ್ ಮಾರ್ಕ್ ಹತ್ರ ಹೇಳ್ತಾನೆ ಏನಪ್ಪ ಎವಿಡೆನ್ಸ್ ಅಂತೆಲ್ಲ ಹೇಳ್ತಾ ಇದ್ದಾಳೆ, ನಿಮ್ಮನ್ನು ಭಯ ಪಡಿಸೋಕೆ ನೋಡ್ತಾ ಇದ್ದಾಳೆ, ನೀವು ಹೋಗಿ ಮಾತಾಡಿ ಅಂತ ಇದ್ದಾನೆ. ನೆಕ್ಸ್ಟ್ ಇಲ್ಲ ಈ ಹುಡುಗಿ ಏನು ಎವಿಡೆನ್ಸ್ ತೋರಿಸ್ತಾ ಇದ್ದಾಳೆ ಅನ್ನೋದು ತೋರಿಸ್ತಾ ಇದ್ದಾರೆ. ಪ್ಯಾಂಗ್ ಬಂದು ಅವನ ರೂಮಲ್ಲಿ ಇರುವಾಗ ಅವನಿಗೆ ಗೊತ್ತಿಲ್ಲದೆ ರೆಕಾರ್ಡರ್ ಆನ್ ಮಾಡಿರ್ತಾಳೆ. ಅದನ್ನ ಮಾರ್ಕ್ ಗಮನಿಸಿರೋದಿಲ್ಲ, ಗೊತ್ತಿಲ್ಲದೆ ಎಲ್ಲ ನಿಜನೂ ಹೇಳಿರ್ತಾನೆ. ಸೊ ಆ ರೆಕಾರ್ಡ್ನ ಇವಳು ಮಾಡಿರ್ತಾಳೆ. ಆ ರೆಕಾರ್ಡ್ ತೋರಿಸುವಾಗ ಹಾಗೆ ಅವನನ್ನು ಅರೆಸ್ಟ್ ಮಾಡೋಕ್ಕಾಗಲ್ಲ. ಅದರಿಂದ ಅವನ ಪಕ್ಕ ಏನಿದೆ ಅಂತ ಕೇಳ್ತಾರೆ. ಇವಾಗ ನೀವೇನು ಹೇಳ್ತೀರಾ ಅಂತ ಮಾರ್ಕ್ ಹತ್ರ ಕೇಳ್ತಾರೆ. ಮಾರ್ಕ್ ಹೇಳ್ತಾನೆ ಇಲ್ಲ ಅವಳು ಚಿಕ್ಕ ಹುಡುಗಿ, ಸೊ ಅವಳು ನೋಡೋಕ್ಕೆ ಅಮಾಯಕಿ ಥರ ಇದ್ಲು, ನಾನೇ ಹೋದರೆ ಹೋಗಲಿ ಅಂತ ನಾನು ಅವಳ ಜೊತೆ ಪಳಗ್ದೆ. ಆದರೆ ಅವಳು ನಾನೇ ಬೇಕು, ನನ್ನ ಜೊತೆನೇ ಇರ್ತೀನಿ, ನಾನೇ ಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ಲು. ನಾನು ಸೈಲೆಂಟಾಗೇ ಇದ್ದೆ, ಅವಳು ಕೇಳ್ತಾನೆ ಇರಲಿಲ್ಲ. ನನ್ನ ಮೇಲೆ ಅಷ್ಟೊಂದು ಲವ್ವಲ್ಲಿದ್ಲು. ಹೆಂಗೆ ಅರ್ತಿತ್ ಹತ್ರ ಮಾಡಿದ್ಲೋ ಆ ಕತೆನ ಇವನಿಗೆ ಮಾಡಿದ್ಲು ಅನ್ನೋ ರೀತಿ ಹೇಳ್ತಾ ಇದ್ದಾನೆ. ಇದನ್ನ ಕೇಳಿದೆ ಪ್ಯಾಂಗ್ಗೆ ತುಂಬ ಫೀಲ್ ಆಗ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಅಲ್ಲಿ ಅರ್ತಿತ್ ತುಂಬ ಕೋಪ ಪಡ್ತಾ ಇದ್ದಾನೆ. ಇವನು ಹೇಳೋದನ್ನ ಕೇಳಿ, ಯಾಕೆ ಅಂದರೆ ಅರ್ತಿತ್ಗೆ ನಡೆದಿರೋದನ್ನ ಇವನಿಗೆ ನಡೆದಿರೋ ರೀತಿ ಹೇಳ್ತಾ ಇದ್ದಾನೆ. ಇದೆಲ್ಲ ಕೇಳಿ ಪ್ಯಾಂಗ್ ಅಳ್ತಾ ಇದ್ದಾಳೆ. ಅದರಿಂದನೇ ಈ ಹುಡುಗಿ ಈ ಥರ ಮಾಡ್ತಾ ಇದ್ದಾಳೆ. ಆ ರೆಕಾರ್ಡಲ್ಲಿರೋ ವಾಯ್ಸು ನಂದಲ್ಲ, ಇವ್ರು ಯಾರೋ ವ್ಯಕ್ತಿನ ಇಟ್ಕೊಂಡು ಡಬ್ ಮಾಡಿಸಿದ್ದಾರೆ ಅನ್ನುವಾಗ ಪ್ಯಾಂಗ್ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಇವಳಿಂದ ಏನೂ ಮಾತಾಡೋಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ಡೇ ತೀರ್ಪು ಹೇಳ್ತೀನಿ ಅಂದು ಜಡ್ಜು ಮತ್ತು ವಕೀಲರೆಲ್ಲರನ್ನೂ ಕಳಿಸ್ತಾರೆ. ದಿಢೀರಂತ ಎಲ್ಲರೂ ಹೊರಗಡೆ ಬಂದಾಗ ಮಾರ್ಕ್ ಹೇಳ್ತಾನೆ ನಿಮ್ಮಿಂದ ನನ್ನ ಏನೂ ಮಾಡೋಕ್ಕಾಗಲ್ಲ ನೋಡಿದ್ರಾ ಅಂತ ಹೇಳ್ತಾ ಇದ್ದಾನೆ. ದಿಢೀರಂತ ಪೊಲೀಸ್ ಬಂದು ಮಾರ್ಕ್ನ ಅರೆಸ್ಟ್ ಮಾಡ್ತಾರೆ. ಆವಾಗ ಪ್ಯಾಂಗ್ ಹೇಳ್ತಾಳೆ ನಾನು ಜಸ್ಟ್ ಎವಿಡೆನ್ಸ್ ಇಟ್ಕೊಂಡು ನಿನ್ನ ಸಿಗಾಕಿಸ್ತೀನಿ ಅಂತ ಅಂದ್ಕೊಂಡ. ನಾನು ಹುಡುಕುವಾಗ ನಮ್ಮಮ್ಮನ ಜೊತೆ ಇರೋ ಪಿಕ್ ಇತ್ತು, ನಮ್ಮಮ್ಮನ ಜೊತೆ ನೀನು ಏನೇನು ಮಾಡಿದ್ಯೋ ಅದಕ್ಕೆಲ್ಲ ಎವಿಡೆನ್ಸ್ ಇತ್ತು, ಮತ್ತು ನಿನ್ನ ಕೂದಲನ್ನ ತೆಗೆದು DNA ಟೆಸ್ಟ್ಗೆ ಕೊಟ್ಟಿದ್ದೆ ಅಂತ ಹೇಳ್ತಾ ಇರುವಾಗ ಅಪ್ಪ ಒಂದು ವಿಷಯ ಗಮನಿಸ್ತಾರೆ. ಪ್ಯಾಂಗ್ ಅಮ್ಮ ಸತ್ತಿರೋ ಜಾಗದಲ್ಲಿ ಕೂದಲು ಇರುತ್ತೆ. ಆ ಕೂದಲನ್ನು ಎವಿಡೆನ್ಸ್ಗೆ ತೆಗೆದಿಟ್ಟಿರ್ತಾರೆ. ಆ ಕೂದಲು ಯಾರ್ದು ಅಂದರೆ ಅದು ಮಾರ್ಕ್ದೆ. ಮಾರ್ಕ್ ಅಂತ ಕಂಡು ಹಿಡಿದಾಗ ಅವ್ನ ಕೂದಲನ್ನ ಕೊಟ್ಟು DNA ಟೆಸ್ಟ್ ಮಾಡಿರ್ತಾರೆ, ಮ್ಯಾಚ್ ಆಗಿರುತ್ತೆ. ಇದನ್ನ ಇಟ್ಕೊಂಡೆ ಇವನನ್ನ ಅರೆಸ್ಟ್ ಮಾಡಿರ್ತಾರೆ. ಇದೆಲ್ಲ ಪ್ಯಾಂಗ್ ಹೇಳ್ತಾಳೆ ನೀನು ಚೆನ್ನಾಗಿ ಸಿಗಾಕೊಂಡೆ ಅಂತಾಳೆ. ಮಾರ್ಕ್ನ ಪೊಲೀಸ್ ಕರ್ಕೊಂಡು ಹೋಗ್ತಾರೆ. ಪ್ಯಾಂಗ್ ಮಾಡಿರೋದನ್ನ ಎಲ್ಲರೂ ಸಖತ್ ಹೊಗಳ್ತಾ ಇದ್ದಾರೆ. ನೀನು ಎಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದೀಯಾ ಗೊತ್ತಾ, ನೀನು ಮುಂದೆ ಡಿಟೆಕ್ಟಿವ್ ಕೂಡ ಆಗ್ಬೋದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನೀನು ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ, ನೀನು ಎಂಥ ನಿಜಾನ ಹೊರಗಡೆ ತಗೊಬಂದಿದ್ಯಾ ಅಂದಾಗ ಸರಿ ಅಂಕಲ್ ನಾನು ಎಲ್ಲ ವರ್ಕ್ನೂ ಮುಗಿಸಿದ್ದೀನಿ, ಫಾರ್ಮಲ್ಲೂ ಕೊಟ್ಟಿರೋ 2 ವರ್ಷ ವರ್ಕ್ನ ಮುಗಿಸಿದ್ದೀನಿ, ಇನ್ಮೇಲೆ ನಾನು ಇಲ್ಲಿರೋದಿಲ್ಲ ಹೊರಡ್ತೀನಿ ಅಂತ ಇದ್ದಾಳೆ. ಯಾಕೆ ಈ ಥರ ಹೇಳ್ತಾ ಇದ್ದಾಳೆ ಅಂತ ಆಂಟಿಗೆ ಚೆನ್ನಾಗಿ ಗೊತ್ತು. ಅರ್ತಿ ತುಂಬ ಫೀಲ್ ಮಾಡ್ತಾ ಇದನ್ನ ಕೇಳ್ತಾ ಇದ್ದಾನೆ. ಏನಕ್ಕೆ ಇವಳು ದಿಢೀರಂತ ಈ ಥರ ಹೇಳ್ತಾ ಇದ್ದಾಳೆ, ಈ ಥರ ಮಾತಾಡ್ತಾ ಇದ್ದಾಳೆ ಅಂತ ಇದ್ದಾನೆ. ಅಂಕಲ್ ಹೇಳ್ತಾರೆ ನಾನು ಜಸ್ಟ್ 2 ವರ್ಷಕ್ಕೆ ಅಂತ ಕರ್ಕೊಂಡು ಬಂದನಾ, ಇಲ್ಲ ನೀನು ಇಲ್ಲೇ ಇರಬೇಕು ಅಂತ ಕರ್ಕೊಂಡು ಬಂದೆ ಅಂತ ಇದ್ದಾರೆ. ಇಲ್ಲಿ ಆಂಟಿ ಓಕೆ ನಾವು ಹೇಳಿರೋದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾಳೆ, ಸೊ ಒಳ್ಳೆಯದೇ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂಕಲ್ ಹೇಳ್ತಾರೆ ಪ್ಲೀಸ್ ಇಲ್ಲೇ ಇರು ಪ್ಯಾಂಗ್ ಅಂತ ಬೇಡ್ತಾ ಇದ್ದಾರೆ. ಇಲ್ಲ ಅಂಕಲ್ ನಾನು ಹೇಳಿರೋ ಮಾತು ಪ್ರಕಾರ ನಡ್ಕೊಳ್ಳೇಬೇಕು ಅಂತ ಇವಳು ಹೇಳ್ತಾಳೆ. ಏನು ಮಾತು ಅಂತ ಇವ್ರು ಕೇಳ್ತಾರೆ. ಇಲ್ಲ ಅಂಕಲ್ ನಾನು 2 ವರ್ಷದ ಮೇಲೆ ನಾನು ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅದೇ ಅಂತಾಳೆ. ಅಂಕಲ್ ಕೇಳ್ತಾರೆ ಯಾರಾದರೂ ನಿನ್ನ ಫೋರ್ಸ್ ಮಾಡ್ತಾ ಇದ್ದಾರಾ ಇಲ್ಲಿ ಅಂದಾಗ ಇಲ್ಲ ಅಂಕಲ್. ಆ ಕಡೆ ಬರೋ ಅರ್ತಿತ್ ಇದನ್ನೆಲ್ಲ ಕೇಳ್ತಾನೆ. ಏನು ಮಾತಾಡ್ತಾ ಇದ್ದಾರೆ ಅಂತ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ನಾನು ಹೋಗ್ತೀನಿ ಅಂಕಲ್, ದಯವಿಟ್ಟು ತಡಿಬೇಡಿ, ನನಗೆ ತುಂಬ ಕೆಲಸ ಇದೆ, ನಾನು ಬೇರೆ ಏನಾದರೂ ಅಚೀವ್ ಮಾಡಬೇಕು, ನಾನು ಇಲ್ಲೇ ಇದ್ದರೆ ನನ್ನಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಇದ್ದಾಳೆ. ಅಂಕಲ್ಗೂ ಏನು ಮಾಡೋದು ಅಂತ ಗೊತ್ತಾಗದೆ ಸರಿ ಅಂತಾರೆ. ಇದೆಲ್ಲ ಕೇಳಿ ಅರ್ತಿತ್ ಮನಸ್ಸು ಹೊಡೆದೋಗುತ್ತೆ. ಅದನ್ನ ಪ್ಯಾಂಗೂ ನೋಡ್ತಾಳೆ. ಅರ್ತಿತ್ ಏನು ಮಾತಾಡದೆ ಅಲ್ಲಿಂದ ಸೈಲೆಂಟಾಗಿ ಆ ಜಾಗನ ಬಿಟ್ಟು ಹೋಗ್ತಾನೆ. ಅರ್ತಿತ್ ತುಂಬ ಫೀಲ್ ಮಾಡಿಕೊಂಡು ಒಂದು ಕಡೆ ಕೂತಿದ್ದಾನೆ. ಆವಾಗ ಪ್ಯಾಂಗ್ ಹೋಗಿ ಮಾತಾಡೋಣ ಅಂತ ಪಕ್ಕದಲ್ಲಿ ಹೋಗುವಾಗ ಆಂಟಿ ಏನು ಮಾಡ್ತಾರೆ ಅಂದರೆ ಪ್ಯಾಂಗ್ ಕೈನ ಹಿಡಿದು ತಡಿತಾರೆ.
ಬಾ ಅಂತ ಕರ್ಕೊಂಡು ಹೋಗಿ ಒಂದು ಕಡೆ ಕೂರಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಇವಾಗ ಫೀಲ್ ಆಗ್ಬೋದು ನಿನಗೆ ಪ್ಯಾಂಗ್. ಅವ್ನು ಫ್ಯೂಚರಲ್ಲಿ ಖುಷಿಯಾಗಿರ್ತಾನೆ. 10 ದಿನ ಲವ್ ಫೇಲಿಯರ್ ಮೂಡಲ್ಲಿ ಅವನು ಇರ್ತಾನೆ. ಅದ್ರ ಮೇಲೆ ಅವನೇ ಸರಿ ಹೋಗ್ತಾನೆ. ಇವಾಗ ತೆಗ್ದಿರೋ ನಿರ್ಧಾರ ಕರೆಕ್ಟಾಗಿದೆ. ಸೊ ಇದರಿಂದ ನೀನು ಹಿಂದೆ ಬರಬೇಡ. ನಿನ್ನ ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ. ಹಾಗೆ ನನ್ನ ಸೆಲ್ಫಿಶ್ಶೂ ಇದೆ. ನನ್ನ ಮಗನ ಲೈಫ್ ಹಾಳಾಗೋಗ್ಬಾರ್ದು ಅಂತಲೇ ನಾನು ಇದನ್ನ ಯೋಚನೆ ಮಾಡ್ತಿದ್ದೀನಿ. ಸೊ ಅರ್ಥ ಮಾಡ್ಕೋ ಅಂತ ಆಂಟಿ ಹೇಳ್ತಾರೆ. ಪ್ಯಾಂಗು ಓಕೆ ಆಂಟಿ, ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ, ನಿಮ್ಮ ಮನಸ್ಸನ್ನ ಕಷ್ಟಪಡಿಸೋದಿಲ್ಲ ಅಂದು ಕೈ ಮುಗಿದು ಅಲ್ಲಿಂದ ಹೋಗ್ತಾಳೆ. ಅಂಕಲ್ ಹೋಗಿ ಅವ್ರ ವೈಫ್ ಹತ್ರ ಹೇಳ್ತಾ ಇದ್ದಾರೆ, ನನಗೆ ಯಾಕೆ ನಿನ್ನ ಮೇಲೆ ಡೌಟು ಆಗಿದೆ. ಅವತ್ತು ನೀನು ಪ್ಯಾಂಗು ಇಬ್ಬರು ಮಾತಾಡಿದ ಮೇಲೆ ಅವಳ ಹತ್ರ ತುಂಬ ವ್ಯತ್ಯಾಸ ಕಾಣ್ತಾ ಇತ್ತು. ನೀನು ಏನಾದರೂ ಅವಳ ಹತ್ರ ಫೋರ್ಸ್ ಮಾಡ್ದಾ ಅಂತ ಕೇಳ್ತಾ ಇದ್ದಾರೆ. ನಾನೇನು ಮಾಡಲಿ, ಇಷ್ಟು ದಿನ ಮಾಡಿದ್ದಕ್ಕೆ ಅವಳ ಹತ್ರ ಸಾರಿ ಕೇಳಿದೆ, ಬೇರೆ ಏನೂ ಇಲ್ಲ ಅಂತ ಇದ್ದಾರೆ. ಅಂಕಲ್ ಹೇಳ್ತಾರೆ, ಇಲ್ಲ, ಇಷ್ಟು ವರ್ಷ ನಾನು ನಿನ್ನ ಜೊತೆ ಬದುಕಿದ್ದೀನಿ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ. ನನಗೆ ಕೆಲವೊಂದು ವಿಷಯ ಪರ್ಸ್ನಲ್ಲಾಗಿ ಅನಿಸಿರೋ ವಿಷಯನ ಹೇಳಿದೆ, ಅದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೋಬೇಡ, ಮತ್ತೆ ಕೇಳೋದು ಬೇಡ ಅಂತ ಅಂದು ಆಂಟಿ ಅಲ್ಲಿಂದ ಎದ್ದೋಗ್ತಾರೆ. ಅಂಕಲ್ಗೆ ಇವಳು ಏನೋ ಹೇಳಿದಾಳೆ ಆದರೆ ಏನು ಅಂತ ಗೊತ್ತಾಗ್ತಿಲ್ವೇ ಅಂತ ಇದ್ದಾರೆ. ಇಲ್ಲಿ ಅರ್ತಿತ್ನ ನೋಡಿದ್ರೆ ಪಾಪ ಅವನು ಹತ್ತು ಮುಖ ಎಲ್ಲ ಬಾಡೋಗಿ ಒಂಥರ ಕೊಂಡು ಒಂದು ಕಡೆ ಕೂತ್ಕೊಂಡು ಫೀಲ್ ಮಾಡ್ತಾ ಇದ್ದಾನೆ. ಅಲ್ಲಿ ಪ್ಯಾಂಗ್ ಪಕ್ಕದಲ್ಲಿ ಕೂತ್ಕೋತಾಳೆ. ಯಾಕೆ ಪ್ಯಾಂಗ್, ನೀನು ಇವಾಗ ಹೋಗ್ತಾ ಇದೆಯಾ, ಏನು ರೀಸನ್ ಅಂತ ಅರ್ತಿತ್ ಕೇಳ್ತಾ ಇದ್ದಾನೆ. ಅದಕ್ಕೆ ಪ್ಯಾಂಗ್ ಹೇಳ್ತಾಳೆ, ನಾನು ಹೋಗುವಾಗ ಹೇಳೋಣ ಅಂದ್ಕೊಂಡೆ, ಆದರೆ ನಿನಗೆ ಇವಾಗಲೇ ಗೊತ್ತಾಯಿತು ಅಂದಾಗ ಹೌದಾ, ಹಾಗಿದ್ರೆ ನಾನು ಅಷ್ಟು ಬೇಕಾದೋನಲ್ವಾ ಅಂತ ಅರ್ತಿತ್ ಹೇಳ್ತಾನೆ. ಪ್ಯಾಂಗ್ ಏನೂ ಹೇಳ್ದೆ ಸುಮ್ಮನೆ ಕೂತಿದ್ದಾಳೆ. ಅರ್ತಿತ್ ಹೇಳ್ತಾನೆ, ನಾನು ಲವ್ ಮಾಡದೇ ಇದ್ದರೂ ಪರವಾಗಿಲ್ಲ, ಏನಾದರೂ ಸರಿ, ನೀನು ಇಲ್ಲೇ ಇರ್ಬೋದು ತಾನೆ, ನಮ್ಮನ್ನ ಬಿಟ್ಟು ಹೋಗಬೇಕು ಅಂತ ಯಾಕೆ ಅನ್ಕೊತಾ ಇದೆಯಾ ಅಂತ ಕೇಳಿದಾಗ ಪ್ಯಾಂಗಿಂದ ಏನೂ ಹೇಳೋಕ್ಕಾಗದೆ ಸೈಲೆಂಟಾಗಿದ್ದಾಳೆ. ಹೋದ್ಮೇಲೆ ನನಗೆ ಫೋನ್ ಆದರೂ ಮಾಡ್ತೀಯಾ, ನನ್ನ ಜೊತೆ ಮಾತಾಡ್ತೀಯಾ ಅಂತ ಅರ್ತಿತ್ ಕೇಳ್ತಾನೆ. ಸರಿ, ಯಾವಾಗಲಾದರೂ ಮಾತಾಡೋಣ, ಯಾವಾಗಾದರೂ ಮೀಟ್ ಮಾಡೋಣ ಅಂತ ಯಾರೋ ಹತ್ರ ಮಾತಾಡೋ ರೀತಿ ಮಾತಾಡಿ ಅಲ್ಲಿಂದ ಎದ್ದೋಗ್ತಾಳೆ. ಪ್ಯಾಂಗ್ ಮನೆಗೆ ಹೋಗಿದ್ದೆ ಆಂಟಿ ಹೇಳಿದ್ನ ನೆನೆಸ್ಕೊಂಡು ಅಳ್ತಾ ಇದ್ದಾಳೆ. ಪ್ಯಾಂಗ್ ಹೊರಡೋ ಟೈಮ್ ಕೂಡ ಬರುತ್ತೆ. ಪ್ಯಾಂಗ್ ಹೊರಡೋ ಟೈಮ್ ಬಂದಾಗ ರೋಸ್ ಗಾರ್ಡನ್ಗೆ ಹೋಗಿ ಸಾಬ್ ಹತ್ರ ಹೇಳ್ತಾಳೆ, ಈ ಥರನೇ ಮೇಂಟೈನ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇದ್ದಾಳೆ. ಅರ್ತಿತ್ ನೋಡ್ತಾ ಇದ್ದಾನೆ, ಆದರೆ ಅವಳ ಹತ್ರ ಏನೂ ಮಾತಾಡ್ತಾ ಇಲ್ಲ, ಸೈಲೆಂಟಾಗಿ ಅಲ್ಲಿಂದ ಹೋಗ್ತಾನೆ. ತನ್ಯ ಹೇಳ್ತಾ ಇದ್ದಾಳೆ, ಪ್ಯಾಂಗ್ ಹೋಗ್ತಾಳ, ನನ್ನ ಬೇಡ ಅಂದ ಅಲ್ವಾ, ಅವನಿಗೆ ಬೇಕು, ಇದೆಲ್ಲ ಇನ್ನೂ ಆಗಬೇಕು, ಚೆನ್ನಾಗಿ ಅನುಭವಿಸ್ಲಿ ಅಂತ ಇದ್ದಾಳೆ. ಅರ್ತಿತ್ ತುಂಬ ಫೀಲಿಂಗಲ್ಲಿ ಕೂತಿದ್ದಾನೆ. ಅವನಿಗೆ ದಾಡಿ ಒಂದಿಲ್ಲ, ಮಿಕ್ಕಿದ್ದೆಲ್ಲ ಫೀಲ್ ಆಗ್ತಾ ಇದೆ. ತನ್ಯ ಹೇಳ್ತಾ ಇದ್ದಾಳೆ, ನೀನು ಬೇಕು, ನಿನಗಿದು ಬೇಕು, ಇದು ನಿನ್ನ ಆದರೂ ನಿನ್ನ ಹೋಗಿ ಲವ್ ಮಾಡಿದ್ನಲ್ಲ, ಇಷ್ಟೊಂದು ಫೀಲ್ ಮಾಡ್ತಾ ಇದೆಯಾ, ನಿನ್ನ ನೋಡಿದ್ರೆ ಅವಮಾನ ಆಗ್ತಾ ಇದೆ ಅಂತ ಇದ್ದಾಳೆ. ನೋಡೋ ನಿನ್ನ ತಂಗಿ ಹೆಂಗೆ ಮಾತಾಡ್ತಾ ಇದ್ದಾಳೆ ಅಂತ ಅರ್ತಿತ್ ಹೇಳ್ತಾ ಇದ್ದಾನೆ. ಏನೋ ಮಾಡೋದು, ಪ್ಯಾಂಗ್ನ ಹೆಂಗೆ ಸ್ಟಾಪ್ ಮಾಡೋದು, ಯಾಕೆ ನಿನಗೆ ಮಾತ್ರ ಹಿಂಗೆ ನಡೀತಾ ಇದೆ ಅಂತ ಎಲ್ಲರೂ ಸ್ಯಾಡ್ ಆಗಿದ್ದಾರೆ. ಆ ಫೀಲಿಂಗಲ್ಲೇ ಅರ್ತಿತ್ ಸುತ್ತಾ ಇದ್ದಾನೆ. ಪ್ಯಾಂಗ್ನ ನೋಡಿದರೆ ಪ್ಯಾಂಗ್ ನೋಡಿದ್ದೇ ಹೇಳ್ತಾನೆ, ಸರಿ ಬಾ, ನಾನು ನಿನ್ನ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ, ನೀನು ಊರಿಗೆ ಹೋಗ್ತೀಯ ಅಲ್ವಾ ಅಂದು ಬೈಕಲ್ಲಿ ಅವಳನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ವರ್ಕ್ ಮಾಡೋ ಎಲ್ಲ ಮೇಡ್ಸ್ನ ಇಟ್ಕೊಂಡು ಇವಳು ಹೋಗ್ತಾಳೆ ಅಂತ ಒಂದು ಸೆಂಡ್ ಆಫ್ ಪಾರ್ಟಿ ಥರ ಇಟ್ಟಿದ್ದಾನೆ. ಅಲ್ಲಿ ಪ್ಯಾಂಗು ಹ್ಯಾಪಿಯಾಗಿದ್ದಾಳೆ. ಅದೆಲ್ಲ ಅಂದರೆ ಹೋಗೋದನ್ನೆಲ್ಲ ಮರೆತು ನಾನು ಇವತ್ತೊಂದಿನ ಇವನ ಜೊತೆ ಖುಷಿಯಾಗಿರೋಣ ಅಂತ ಅಂದ್ಕೊತಾ ಇದ್ದಾಳೆ. ಪ್ಯಾಂಗ್ ಅರ್ತಿತ್ ಇಬ್ಬರು ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಅರ್ತಿತ್ ಹೇಳ್ತಾನೆ, ಈ ಜಾಗ ನೆನಪಿದೆಯಾ, ಫಸ್ಟ್ ಟೈಮ್ ನಾವು ಇಲ್ಲೇ ಮೀಟ್ ಮಾಡ್ಕೊಂಡಿದ್ವಿ ಗೊತ್ತಾ ಅಂತ ಕೇಳ್ತಾನೆ. ಹೌದು, ಆವತ್ತು ವೀಲ್ ಚೇರಲ್ಲಿ ಕೂತ್ಕೊಂಡು ನನ್ನ ತುಂಬ ಅಳಿಸಿದ್ರಿ ಅಂತ ಪ್ಯಾಂಗ್ ಹೇಳ್ತಾ ಇದ್ದಾಳೆ. ಅದನ್ನ ಹೇಳಿದೆ ಅರ್ತಿತ್ ತುಂಬ ಸ್ಯಾಡ್ ಆಗ್ತಾನೆ, ತುಂಬ ಫೀಲ್ ಮಾಡ್ತಾನೆ. ನೆಕ್ಸ್ಟ್ ಅದೇ ಫೀಲಿಂಗಲ್ಲೇ ಇವನು ಆಫೀಸಲ್ಲಿ ಕೂತಿದ್ದಾನೆ. ಆವಾಗ ಆ ಸೀನಿಯರ್ ಮೇಡ್ ಬಂದು ಹೇಳ್ತಾರೆ, ನಿಮ್ಮ ಅಮ್ಮನೂ ಪ್ಯಾಂಗು ಮಾತಾಡೋದನ್ನ ನಾನು ಕೇಳಿದೆ, ನಿಮ್ಮ ಅಮ್ಮ ಪ್ಯಾಂಗ್ನ ಸೊಸೆಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಅದ್ರ ಮೇಲೆ ಇವನಿಗೆ ಅರ್ಥ ಆಗುತ್ತೆ, ಪ್ಯಾಂಗ್ ಯಾಕೆ ನನ್ನ ಹತ್ರ ಈ ಥರ ನಡ್ಕೊತಾ ಇದ್ದಾಳೆ ಅಂತ. ಅಮ್ಮನ ನೋಡಿ ಹೇಳ್ತಾನೆ, ಯಾಕಮ್ಮ ನೀವು ಈ ಥರ ಮಾಡ್ತಾ ಇದ್ದೀರಾ, ಯಾಕೆ ಪ್ಯಾಂಗ್ನ
ಸೊಸೆಯಾಗಿ ಅಕ್ಸೆಪ್ಟ್ ಮಾಡ್ಕೊಡಲ್ಲ ಆಗೋಲ್ಲ ಅಂತ ಯಾಕೆ ಹೇಳ್ತಿದ್ದೀರಾ, ಯಾಕೆ ಮಾಡ್ಕೊಳಕ್ಕಾಗಲ್ಲ ಅಂತ ಕೇಳ್ತಾನೆ. ಯಾಕೆ ಈ ಥರ ಹೇಳ್ತಾ ಇದ್ದೀರಾ, ಅವಳಿಗೊಂದು ಚಾನ್ಸ್ ಕೊಟ್ಟು ನೋಡಿ ಅಂತ ಇದ್ದಾನೆ. ಚಾನ್ಸ್ ಎಲ್ಲ ಕೊಡೋಕ್ಕಾಗಲ್ಲ, ಅವಳನ್ನ ಮಗಳನ್ನ ಬೇಕಾದರೆ ಅಕ್ಸೆಪ್ಟ್ ಮಾಡ್ಕೊತೀನಿ, ಆದರೆ ಸೊಸೆಯನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳ್ತಾರೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಂದು ಪಾರ್ಟ್ ಇದೆ, ಸೊ ನಾಳೆಗೆ ಮುಗಿಸ್ತೀನಿ ಅಂದ್ಕೊತೀನಿ. ಸೊ ಯಾವ ಡ್ರಾಮನ್ನ ಕಂಟಿನ್ಯೂ ಮಾಡಲಿ ಅಂತ ಹೇಳಿ, ವ್ಯಾಂಪೈರ್ ಲವ್ವಾ ಅಥವಾ ಕಾಂಟ್ರಾಕ್ಟ್ ಮ್ಯಾರೇಜಾ, ನೀವೇ ಕಮೆಂಟ್ ಮಾಡಿ ಹೇಳಿ. ಸೊ ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡೋಣ. ಸೊ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಮರಿದೆ ಶೇರ್ ಕೂಡ ಮಾಡಿ ಪ್ಲೀಸ್. ಥ್ಯಾಂಕ್